ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಏನಪ್ಪಾ ನಾವು 3 ಜನನು ಒಗ್ಗೂಡಿದಿರಿ ಇಲ್ಲಿ ಕುತ್ಕೊಂಡಿದ್ರಿ ಅಂತ ಯೋಚನೆ ಬರ್ತಿದ್ಯಾ? ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ಮೀ ಬೆಟರ್ ಚಾಲೆಂಜ್ ನ ಮಾಡ್ತಾ ಇದೀರಿ. ಸೊ ಇವ್ರಿಬ್ರು ಯಾರಂತ ಹೇಳಿದ್ರೆ ನಮ್ ಸ್ಕೂಲ್ ಫ್ರೆಂಡ್ಸು. ಸುಮಾರು ಎಷ್ಟು ವರ್ಷದಿಂದ ಗೊತ್ತಿದೆ ನಾನು ನಿಮ್ಮಿಬ್ರಿಗೆ? ಇನ್ನ ಜಾಸ್ತಿಯಿಂದ ಗೊತ್ತಿದೆ ಇವರಿಬ್ರಿಗೆ. ಫಿಫ್ತ್ ಇಂದ ನಾವೆಲ್ಲ ಫ್ರೆಂಡ್ಸು, ಒಂದೇ ಸ್ಕೂಲಲ್ಲಿ 10th ಪಾಸ್ ಔಟ್ ಆಗಿರೋರು. ಸೊ ಇವ್ರಿಬ್ರಲ್ಲಿ ನಮ್ಮನ್ನ ಯಾರು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅನ್ನೋದೇ ಇವತ್ತಿನ ವಿಡಿಯೋ. ಸೊ ನೋಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಪೃಥ್ವಿ ಮೊಬೈಲ್ ಫೋನ್ ನ ಓಪನ್ ಮಾಡಿದ ತಕ್ಷಣ ಫಸ್ಟ್ ಯೂಸ್ ಮಾಡೋ ಆಪ್ ಯಾವುದು? ಇನ್ಸ್ಟಾಗ್ರಾಮ್, ಯೂಟ್ಯೂಬ್? ಕರೆಕ್ಟ್, ಇಬ್ರು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಸೊ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಜಿಮ್. ಸೊ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ಪೃಥ್ವಿ ಜಿಮ್ಗೆ ಹೋಗಿದ ತಕ್ಷಣ ಜಿಮ್ಗೆ ಹೋಗೋದು ಕಾರಣ ಏನಕ್ಕೆ? ಆಪ್ಷನ್ 1 ಫಿಟ್ನೆಸ್ ಗೋಸ್ಕರ, ಆಪ್ಷನ್ 2 ಸೆಲ್ಫಿಗೋಸ್ಕರ, ಆಪ್ಷನ್ 3 ಹುಡುಗಿರ್ನ ನೋಡಕ್ಕೆ. ಮೂರಲ್ಲಿ ಒಂದು ಉತ್ತರ. 3, 2, 1 ಫಿಟ್ನೆಸ್. ಸೆಲ್ಫ್. ನೆಕ್ಸ್ಟ್ ಕ್ವಶನ್. ನಾನು ಹುಡುಗಿರ್ ನೋಡಕ್ ಹೋಯ್ತಾರೆ ಅಂತ ಹೇಳೋಣ ಅಂತ ಬಂದೆ. ಓಕೆ, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ಪೃಥ್ವಿಗೆ 5 ಮಿನಿಟ್ಸ್ ಬ್ರೋ ಅಂದ್ರೆ ಆಕ್ಚುಯಲ್ ಟೈಮ್ ಎಷ್ಟು? 5 ಮಿನಿಟ್ಸ್ ಆರ್ 30 ಮಿನಿಟ್ಸ್? 30 ಮಿನಿಟ್ಸ್. ಇಬ್ರು ಕರೆಕ್ಟ್. ಅಯ್ಯೋ, ಏನೇ ಹೇಳಿದ್ರು ಅವ್ನು ಜಾಸ್ತಿ ಹಾಕ್ಲೇಬೇಕು. ಪೃಥ್ವಿಗೆ ಹೆಚ್ಚು ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ? ನ್ಯೂ ಹೇರ್ ಕಟ್, ಜಿಮ್, ಪಂಪು, ಇಲ್ಲಾಂದ್ರೆ ಹುಡುಗಿ ರಿಪ್ಲೈ ಮಾಡಿದಾಗ? ಹುಡುಗಿ ರಿಪ್ಲೈ ಮಾಡಿದಾಗ. 1 2 3 ಹೇಳ್ಬೇಕಿತ್ತು. 3 2 1 ಜಿಮ್. ಏಯ್, ಜಿಮ್ ಹೋದಾಗ ನಾನ್ ಕೇಳ್ತಾ ಇರೋದೇನು? ಹೆಚ್ಚು ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ? ನ್ಯೂ ಹೇರ್ ಕಟ್, ಜಿಮ್ ಅಲ್ಲಿ ಪಂಪ್ ಬಂದಾಗ, ಹೊಸ ಹುಡುಗಿ ಪಂಪ್ ಬಂದಾಗ, ಇಲ್ಲಾಂದ್ರೆ ಹೊಸ ಹುಡುಗಿ ಟೆಕ್ಸ್ಟ್ ಮಾಡಿದಾಗ? ನನಗೆ ಅನ್ಸೈತೆ ಹೊಸ ಹೇರ್ ಕಟ್ ಮಾಡ್ತಾಗ. ಜಿಮ್ ಅಲ್ಲಿ ಪಂಪ್ ಬಂದಾಗ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಾನು ಓದ್ಬೇಕಾದ್ರೆ ಹೆಚ್ಚಾಗಿ ಏನ್ ಯೂಸ್ ಮಾಡ್ತೀನಿ? ಹೈಲೈಟರ್, ಓವರ್ ಥಿಂಕಿಂಗ್, ಸ್ನ್ಯಾಕ್ಸ್? ಲೈಫ್ ಮೂವಿ ಟೈಟಲ್ ಏನಿರಬೇಕು? ಟ್ರಸ್ಟ್ ದ ಪ್ರೋಸೆಸ್, ಟುಮಾರೋ ಪಕ್ಕ, ಜಿಮ್ ಬಾಯ್ ಇನ್ ಕನ್ಫ್ಯೂಷನ್? ಟುಮಾರೋ ಪಕ್ಕ. ಟ್ರಸ್ಟ್ ದ ಪ್ರೋಸೆಸ್. ನೋಡ್ಕೊಳ್ಳಿ ಗಾಯ್ಸ್ ಇವರಿಬ್ರು ಮುಖಗಳು. ಓಕೆ, ನೆಕ್ಸ್ಟ್ ಕ್ವಶನ್. ಸರಿ, ನೆಕ್ಸ್ಟ್ ಕ್ವಶನ್. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕ್ವಶನ್. ಈ ಕ್ವಶನ್ ಕೇಳೋಣ. ಪೃಥ್ವಿ ಫೇಮಸ್ ಆದ್ಮೇಲೆ ಫಸ್ಟ್ ಇಂಟರ್ವ್ಯೂ ಡೈಲಾಗ್ ಏನು? ಹಾರ್ಡ್ ವರ್ಕ್ ಮಾಡಿ ಗೈಸ್, ಕನ್ಸಿಸ್ಟೆನ್ಸಿ ಇಸ್ ದ ಕೀ, ಥ್ಯಾಂಕ್ಸ್ ಟು ದ ರೀಲ್ಸ್. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಹಾರ್ಡ್ ವರ್ಕ್.
ಜೋಕರ್ ಫಿಲಿಮ್ಸ್ ತರ ಗೈಸ್ ಇನ್ನ ಬರಂಗಿದೆ ವಿಡಿಯೋನ ಫುಲ್ ಖಂಡಿತವಾಗ್ಲೂ ನೋಡಿ, ಲಾಸ್ಟ್ ಗಂಟ ನೋಡಿ. ಇನ್ನ ಬರಂಗಿದೆ ಬೇಗ ಬೇಗ ಕೇಳ್ಬೇಕಪ್ಪ, ಕ್ವಶನ್ ಕೇಳು. ಜಿಮ್ ನಲ್ಲಿ ವರ್ಕೌಟ್ ಜಾಸ್ತಿನಾ ಅಥವಾ ಫೋರ್ಸ್ ಜಾಸ್ತಿ ಮಾಡ್ತೀನಾ? 1 2 3 ಹೇಳ್ತೀನಿ. 1 2 3 ಕರೆಕ್ಟ್, ಇಬ್ರು ಕರೆಕ್ಟ್. ಪೃಥ್ವಿ ಒನ್ ಡೇ ಫೋನ್ ಯೂಸ್ ಮಾಡ್ದಿರಾ ಸರ್ವೈವ್ ಆಗ್ತಾನ? ಈಸಿಲಿ, ಡಿಫಿಕಲ್ಟ್, RIP? ಈಸಿಲಿ. RIP ಅಂದ್ರೆ ರಿಪ್. ನೀವು ಬಾ, ಈಸಿನ ಆಗಲ್ಲ. ಬೇಗ ಬೇಗ. ನನ್ನ ಇಷ್ಟು ಚೆನ್ನಾಗಿ ಯಾರು ಮಾಡಿಲ್ಲ. ನಾನು ರೀಲ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ಎಷ್ಟು ಸರಿ ರೀಲ್ಸ್ ನ ಚೆಕ್ ಮಾಡ್ತೀನಿ? 2 times 20 times ಎವ್ರಿ ಮಿನಿಟ್. 1 2 3 2 times. The winner is Nikita for this question. Next question. ನಾಳೆ ಊರಿಗೆ ಬರೋದು. ಪೃಥ್ವಿಗೆ ಮೋಸ್ಟ್ ಪೇನ್ಫುಲ್ ಥಿಂಗ್ ಯಾವುದು? ಲೆಗ್ ಡೇ ವರ್ಕೌಟ್ ಮಾಡಿದಾಗ್ಲ, ಆಡಿಟ್ ಸಿಲೆಬಸ್ ಓದ್ಬೇಕಾದ್ರೇನಾ, ಸ್ಲೋ ಇಂಟರ್ನೆಟ್ ಇದ್ರೇನಾ? ಆಡಿಟ್ ಸಿಲೆಬಸ್ ಓದ್ಬೇಕಾದ್ರೆ. ಇಬ್ರು ಕೈ ಎತ್ತಿ. ಸರಿ, ಕ್ರಶ್ ಮೆಸೇಜ್ ಮಾಡಿದಾಗ ರಿಯಾಕ್ಷನ್ ಏನು ನಂದು? ಕಾಮ್ ಆಗಿರ್ತೀನಿ, ಸ್ಕ್ರೀನ್ ಶಾಟ್ ಕಳಿಸ್ತೀನಿ ಫ್ರೆಂಡ್ಸ್ಗೆ, ಇಲ್ಲಾಂದ್ರೆ ಹಾರ್ಟ್ ಬೀಟ್ ಫಾಸ್ಟ್ ಆಗತ್ತೆ. ಹಾರ್ಟ್ ಬೀಟ್ ಫಾಸ್ಟ್. ಕಾಮ್. ಏನ್ ಮಾಡ್ತೀಯಾ? ಸ್ಕ್ರೀನ್ ಶಾಟ್ ಕಳಿಸ್ತೀನಿ ಫ್ರೆಂಡ್ಸ್ಗೆ. ನನಗಂತ ಯಾವ್ದು ಕಳ್ಸಿಲ್ಲ ನೀನು. ಯಾರು ಕ್ರಶ್ ಮಾಡಿಲ್ಲ ಅಂತ ಅರ್ಥ. ಹೌದಾ? ಬೇರೆ ಫ್ರೆಂಡ್ಸ್ಗೆ, ಬಾಯ್ಸ್ಗೆ. ಓ ಹಂಗೆ ನಾವೆಲ್ಲ ಹುಡುಗಿ ಟೆಕ್ಸ್ಟ್ ಮಾಡಿದ್ರೆ ಹುಡುಗನ್ ತಾನೇ ಕಳಿಸ್ಬೇಕು. ನೆಕ್ಸ್ಟ್ ಕಂಟೆಂಟ್ ಶೂಟ್ ಮಾಡಕ್ ಹೋದಾಗ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಂದು ಏನ್ ಚೇಂಜ್ ಆಗುತ್ತೆ? ವಾಯ್ಸು, ಆಟಿಟ್ಯೂಡು, ಇಂಗ್ಲಿಷ್ ಆನ್ಸೆಂಟ್. 3 2 1 ವಾಯ್ಸ್, ಇಂಗ್ಲಿಷ್ ಆನ್ಸೆಂಟ್, ಆಟಿಟ್ಯೂಡು. ಯಾಕಂತ ಹೇಳಿದಾಗ ಕಂಟೆಂಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಒಂಥರ ಪ್ರೊಫೆಷನಲ್ ಆಗಿ ಬಿಹೇವಿಯರ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ನೀನೇ ನಾವು ಹೇಳಿದ್ಯಾ ಉತ್ತರ? ಇಲ್ಲಿ ಮುಖ ಬೇಗ ಬೇಗ ಮಾಡ್ಬೇಕು ಆಯ್ತಲ್ಲ. ಯಾಕೋ ನಂಗೆ ಪೃಥ್ವಿಗೆ ಮೋಸ್ಟ್ ಡೇಂಜರಸ್ ಟಾಕ್ಸಿಕ್ ರಿಲೇಶನ್ಶಿಪ್ ಒಳಗಡೆ ಇದ್ದಾನೆ, ಅದು ಯಾವುದು? ಇನ್ಸ್ಟಾಗ್ರಾಮು, ನಿದ್ದೆ ಮಾಡೋದು, ಪ್ರೋಟೀನ್ ಅಬ್ಸೆಷನ್. ಆನ್ 3 ಅಬ್ಸೆಷನ್ ಇನ್ನೊಂದ್ಸತಿ ಹೇಳು.
ಪೃಥ್ವಿ ಮೋಸ್ಟ್ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾನೆ. ಓಕೆನಾ? ಅದ್ರಲ್ಲಿ ಯಾವ್ದ್ಯಾವ್ದು? ಇನ್ಸ್ಟಾಗ್ರಾಮು, ನಿದ್ದೆ ಮಾಡೋದು, ಪ್ರೋಟೀನ್ ಒಬ್ಸೆಷನ್. ಪ್ರೋಟೀನ್ ಅಬ್ಸೆಷನ್. ನಿದ್ದೆ ಮಾಡೋದು. ಆನ್ ದ ಮಾರ್ಕ್ 3, 2, 1. ನಿದ್ದೆ. ನಿಂದು? ನಿದ್ದೆ. ಅವಳು ನಿದ್ದೆ ಅಂದಿದ್ದು. ಫಸ್ಟ್ ಕರೆಕ್ಟ್ ಆಗಿ ಹೇಳಿದ್ದೆ ನೀನು. ಪ್ರೋಟೀನ್ ಒಬ್ಸೆಷನ್ ನಾನು ಕರೆಕ್ಟ್ ಆಗಿ ಹೇಳಿದ್ದೆ. ಕರೆಕ್ಟ್ ಆಗಿ ಹೇಳಿದ್ದೆ. ಯಾಕೆ ತಪ್ಪು ಹೇಳಿದೆ ನೀನು? ಅದಕ್ಕೆ ನಾನು ಇನ್ನೊಂದ್ಸರಿ ಕೇಳಿದೆ ನಿನ್ನ ಏನು ಅಂತ. ಪ್ರೋಟೀನ್ ಆಬ್ಸೆಷನ್ ಏನಂದ್ರೆ ಜಿಮ್ಗೆ ಹೋಗೋರು ಇಷ್ಟು ಪ್ರೋಟೀನ್ ಕನ್ಸ್ಯೂಮ್ ಮಾಡ್ಬೇಕು ಅಂತ ಇರುತ್ತೆ, ಅದನ್ನ ಕನ್ಸ್ಯೂಮ್ ಮಾಡೋದೇ. ಕರೆಕ್ಟ್ ಆಗಿ ಹೇಳ್ಬಿಟ್ಟು ಹಿಂಗ್ ಮಾಡ್ಕೋಬೇಕು. ನೀನು ಸಪೋರ್ಟ್ ಮಾಡ್ಬೇಕು. ಕರೆಕ್ಟ್ ಆಗಿ ಹೇಳಿದ್ದೆ ತಾನೇ ಅಂತ. ಈ ತರ ಸರಿ, ನನ್ಗೆ ಆಗೋ ಬಿಗ್ಗೆಸ್ಟ್ ಹಾರ್ಟ್ ಬ್ರೇಕ್ ಯಾವುದು? ನೋ ಮಾರ್ಕ್ಸ್, ಕಡಿಮೆ ಮಾರ್ಕ್ಸ್ ತೆಗಿಯೋದು, ನೋ ವೈಫೈ ಇರೋದು, ಇಲ್ಲಾಂದ್ರೆ ನೋ ಯೂಟ್ಯೂಬ್ ವ್ಯೂಸ್ ಬರೋದು. 3, 2, 1. ಲೋ ಯೂಟ್ಯೂಬ್ ಕೈ ಕೊಡಿ. ಸೂಪರ್. ಎರಡು ರಾಂಗ್. ಕರೆಕ್ಟ್ ಆಗಿ ಹೇಳಿರಿ ಇಬ್ರು. ಅದಕ್ಕೆ ಏನ್ ಹೇಳಿದ್ರು ಬೇರೆ? ಏನ್ ಹೇಳಿದ್ರು ಬೇರೆ? ನೀನ್ ಹೇಳಿದಂತೆ. ನಾನು ಇದು ಮಾರ್ಕ್ಸ್ ಯಾಕೆ ಕರೆಕ್ಟ್? ಯೂಟ್ಯೂಬ್ ಬಿಡ್ತಾರೆ. ಏಯ್ ಯೂಟ್ಯೂಬ್ ವ್ಯೂಸ್ ಇದಾಯ್ತು. ಮತ್ ನಾನ್ ಮಾಡಿಸ್ಕೊಂಡೆ. ಓಕೆ, ನೆಕ್ಸ್ಟ್ ಲಾಸ್ಟ್ 2 ಕ್ವಶನ್ಸ್ ಇದೆ. ಪೃಥ್ವಿಗೆ ಮಿರರ್ ನೋಡೋ ಟೈಮ್ ಜಾಸ್ತಿನಾ ಅಥವಾ ಓಡೋ ಟೈಮ್ ಜಾಸ್ತಿನಾ? ಓದೋದು. ಕರೆಕ್ಟ್. ಇವಾಗ ನೀವು ನನಗ್ ಮಾಡ್ಬಿಡಿ ಆತರ. ಬಾ ಎರಡು ಇರೋಣ. ಇದು ಬಾ. ಜಾಸ್ತಿ ಕೈಯಲ್ಲೆಲ್ಲ ಎತ್ಕೊಂಡು ಹಾಕ್ಬಾರ್ದು, ಹೇಳಿದೀನಿ. ಹಾ. ಮೂಗಳೆಲ್ಲ ಹೋಯ್ತು. ತಲೆಯೆಲ್ಲ ಹಾಕ್ಬೇಡ. ಪೂರಿ ವಾಸನೆ ಹೊಡಿತಾ ಇದೆ. ಫೋನ್ ಎತ್ಕೋ ಇವಾಗ. ಸೊ ಗೈಸ್ ನೋಡಿ, ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರು ನೋಡಿ, ಒಳ್ಳೆ ದೆವ್ವ ತರ ನೋಡಿ ಮಾರ್ಕು ಕಣ್ಣಲ್ಲಿ ಬಾಯ್ಲಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋ. ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ನನ್ನ, ಲಿಖಿತನ, ಗಂಗೋತ್ರಿನ 3 ಜನ ಮಿಸ್ ಮಾಡ್ಕೋತೀರಿ. ಲವ್ ಯು, ಟೇಕ್ ಕೇರ್. ಸಬ್ಸ್ಕ್ರೈಬ್, ಕಮೆಂಟ್ ಅಂಡ್ ಕೀಪ್ ಸಪೋರ್ಟಿಂಗ್ us. ಬೆಲ್ ಐಕಾನ್ ಕೂಡ ಒತ್ತಿ. Thank you guys. Bye bye.